ನೀವೇನಾದರೂ ಮೆಡಿಕೋ ಆಗಿದ್ದರೆ ಇದು ನಿಮಗೆ 100% ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ಯಾರೋ ನಿಮ್ಮ ರಿಲೇಟಿವ್ಸು ಒಂದು ಬ್ಲಡ್ ಟೆಸ್ಟ್ ರಿಪೋರ್ಟ್ ಹಾಕಿದ್ದೀನಪ್ಪ, ಏನಾಗಿದೆ ನೋಡಿ ಹೇಳಪ್ಪ ಅಂತ ಹೇಳ್ತಾರೆ ಅಂದ್ಕೊಳ್ಳಿ. ಹಾಗಾದರೆ ಒಂದು CBC ರಿಪೋರ್ಟ್ನ ಹೇಗೆ ಓದೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ CBC ರಿಪೋರ್ಟಲ್ಲಿ HB ಅಂದರೆ ಹಿಮೋಗ್ಲೋಬಿನ್ ಪರ್ಸೆಂಟೇಜ್ ಎಷ್ಟಿದೆ ಅಂತ ನೋಡಬೇಕು. ಪ್ರೆಗ್ನೆಂಟ್ ವುಮೆನ್ಗಾದರೆ ಮಿನಿಮಮ್ ಅವ್ರಿಗೆ 11 ಗ್ರಾಮ್ ಪರ್ಸೆಂಟೇಜ್ ಇರಬೇಕು, ಹೆಣ್ಮಕ್ಳಿಗಾದರೆ ಮಿನಿಮಮ್ 12 ಗ್ರಾಮ್ ಪರ್ಸೆಂಟೇಜ್ ಇರಬೇಕು, ಮತ್ತು ಗಂಡು ಮಕ್ಕಳಿಗಾದರೆ 13 ಗ್ರಾಮ್ ಪರ್ಸೆಂಟೇಜ್ ಇರಬೇಕು. ಅದಕ್ಕಿಂತ ಏನಾದರೂ ಕಮ್ಮಿ ಇದೆ ಅಂದರೆ ಅವರಿಗೆ ರಕ್ತಹೀನತೆ ಅಥವಾ ಅನಿಮಿಯಾ ಇದೆ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ನಾವು ಟೋಟಲ್ WBC ಕೌಂಟ್ನ ನೋಡಬೇಕು. ಅದರ ಕೆಳಗಡೆ ಡಿಫ್ರೆನ್ಷಿಯಲ್ ಲ್ಯೂಕೋಸೈಡ್ ಕೌಂಟ್ ಅಂತ ಬರುತ್ತೆ. ಅದರಲ್ಲಿ ನ್ಯೂಟ್ರೋಫಿಲ್ಸ್ ಕೌಂಟು, ಯೂಸಿನೋಫಿಲ್ಸು, ಬೇಸೋಫಿಲ್ಸು ಮತ್ತು ಲಿಂಫೋಸೈಟ್ಸ್ ಎಷ್ಟಿದೆ, ಕಮ್ಮಿ ಆಗಿದೆಯಾ ಅಥವಾ ಜಾಸ್ತಿ ಆಗಿದೆಯಾ ಅನ್ನೋದ್ರ ಬಗ್ಗೆ ನಾವು ನೋಡಬೇಕಾಗುತ್ತೆ. ಇವಾಗ ಏನಾದರೂ ಟೋಟಲ್ WBC ಕೌಂಟ್ ಜಾಸ್ತಿ ಆಗಿದೆ, ಅದ್ರ ಜೊತೆ ನ್ಯೂಟ್ರೋಫಿಲ್ಸ್ ಕೌಂಟ್ ಕೂಡ ಜಾಸ್ತಿ ಆಗಿದೆ ಅಂದರೆ ಪಾಸಿಬಲಿ ಅವರಿಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರ್ಬೋದು ಅಂತ ಅರ್ಥ. ಇವಾಗ ಟೋಟಲ್ WBC ಕೌಂಟ್ ಕಮ್ಮಿ ಆಗಿದೆ, ಪ್ಲೇಟ್ಲೆಟ್ಸ್ ಕೌಂಟ್ ಕೂಡ ಕಮ್ಮಿ ಆಗಿದೆ, ಬಟ್ ಲಿಂಫೋಸೈಟ್ಸ್ ಕೌಂಟ್ ಜಾಸ್ತಿ ಆಗಿದೆ ಅಂದರೆ ಪಾಸಿಬಲಿ ಅವರಿಗೆ ವೈರಲ್ ಇನ್ಫೆಕ್ಷನ್ ಆಗಿರ್ಬೋದು ಅಂತ ಅರ್ಥ. ಈ ಥರ ಈಸಿಯಾಗಿ ನಾವು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಮತ್ತು ವೈರಲ್ ಇನ್ಫೆಕ್ಷನ್ನ CBC ರಿಪೋರ್ಟ್ ನೋಡೋ ಮೂಲಕ ಡಯಾಗ್ನೋಸ್ ಮಾಡ್ಬೋದು.